ಹೆಲೋ ಗಾಯ್ಸ್, ವೆಲ್ಕಮ್ ಟು ಎಕ್ಸ್ಪ್ಲೋರ್ KCET. ಈ ವಿಡಿಯೋ ಮಾಡೋದಕ್ಕೆ ಏನು ಕಾರಣನಪ್ಪ ಅಂದರೆ SSP ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡೋಣ ಅಂತ. SSP ಸ್ಕಾಲರ್ಶಿಪ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ 1 to ಡಿಗ್ರಿವರೆಗಿರೋರು ಸಹ ಅಪ್ಲೈ ಮಾಡ್ಬೋದು, ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗೆ, ಇದ್ರ ಪ್ರೊಸೀಜರ್ ಹೇಗೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಮತ್ತು ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಇಯರಾ ಅಥವಾ ಒಂದು ಕೋರ್ಸ್ಗೆ ಒಂದೇ ಸಲನ ಅನ್ನೋದನ್ನು ಈ ವಿಡಿಯೋದಲ್ಲಿ ಇವತ್ತು ತಿಳಿಸ್ಕೊಡ್ತಿದ್ದೀನಿ. ಈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಶುರು ಆಗಿರೋದ್ರಿಂದ ನಿಮ್ಮೆಲ್ಲರ ಪ್ರೀತಿ ಹಾಗೂ ಸಪೋರ್ಟು ನನಗೆ ಬೇಕಾಗುತ್ತೆ ಮುಂದಿನ ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ನನ್ನ ಸಪೋರ್ಟ್ ಮಾಡಿ. ಈ SSP ಸ್ಕಾಲರ್ಶಿಪ್ ಬಂದು KCET ಮುಖಾಂತರ ಅಂದರೆ ಕೌನ್ಸಿಲಿಂಗ್ ಮುಖಾಂತರ ತೊಗೊಂಡಿರೋ ವಿದ್ಯಾರ್ಥಿಗಳೇ, ಸೀಟ್ ಅಲರ್ಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ. ಅಪ್ರಾಕ್ಸಿಮೇಟ್ಲಿ 90% ಅವ್ರಿಗೇ ಬರೋದು. ಹಾಗಾಗಿ ಇದನ್ನು ಅಪ್ಲೈ ಮಾಡೋದಕ್ಕೆ ನಿಮಗೆ USN ಬೇಕಾಗುತ್ತೆ. USN ಸ್ವಲ್ಪ ದಿನಗಳಲ್ಲಿ ಕೊಡ್ತಾರೆ ನೀವು ಅಡ್ಮಿಷನ್ ಆದಮೇಲೆ. ಸ್ಕಾಲರ್ಶಿಪ್ ಬಿಟ್ಟ ತಕ್ಷಣ ನಿಮಗೆ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೀವು ನಾನು ಯಾವುದೇ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ಸಡನ್ನಾಗಿ ನೋಟಿಫಿಕೇಷನ್ ಬರುತ್ತೆ. ಈ SSP ಸ್ಕಾಲರ್ಶಿಪ್ ಬಂದು ನಿಮ್ಮದು ಟ್ಯೂಷನ್ ಫೀಸ್ ಕಟ್ಟಿರ್ತೀರಲ್ಲ, ಅದನ್ನು ರೀಪೇಮೆಂಟ್ ಆಗೋದು. ಅಂದರೆ ನಾನು ಓದ್ಬೇಕಾದ್ರೆ ನನಗೆ ಟ್ಯೂಷನ್ ಫೀಸ್ ಬಂದು 18,000 19,000 ಇತ್ತು. ಸೊ ಅದನ್ನು ಗೌರ್ಮೆಂಟ್ ಕಡೆಯಿಂದ ನಮಗೆ ರೀಪೇಮೆಂಟ್ ಮಾಡಿಕೊಡ್ತಾರೆ. ನಾವು ಗೌರ್ಮೆಂಟ್ ಸೀಟಿಂದ ಹೋಗ್ತಿರೋದಲ್ವ ಇಂಜಿನಿಯರಿಂಗ್ ಕಾಲೇಜ್ಗೆ. ಹಾಗಾಗಿ ಈ ಮ್ಯಾನೇಜ್ಮೆಂಟ್ ಕೋಟಾದಿಂದ ಅಡ್ಮಿಷನ್ ಆಗಿರೋ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಮ್ಯಾನೇಜ್ಮೆಂಟ್ ಕೋಟಾದಿಂದ ಬಂದಿರೋ ಸ್ಟೂಡೆಂಟ್ಸ್ಗೆ ಅಂತಲೇ ಹಲವಾರು ಸ್ಕಾಲರ್ಶಿಪ್ಸ್ ಇದ್ದಾವೆ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಎಲ್ರಿಗೂ ಥ್ಯಾಂಕ್ಸ್.